ಪ್ರಕಟಣೆ ಗ್ರಂಥ ಧ್ಯಾನಿಸುವಾಗ, ಇದರ ಮುನ್ನುಡಿಯನ್ನು ಧ್ಯಾನಿಸುವಾಗ ವಾಕ್ಯಗಳನ್ನ ನಾವು ಗ್ರಹಿಸಿಕೊಳ್ಳುವಾಗ ಎರಡು ಅಂಶಗಳನ್ನು ದೃಷ್ಟಿಯಲ್ಲಿ ಇಟ್ಕೋಬೇಕು. ಒಂದು, ದೇವರು ನೀಡಿರುವ ಆಜ್ಞೆ, ಅಪ್ಪಣೆ ಅಥವಾ ಒಂದು ಸೂಚನೆ, ಇದನ್ನ ಇನ್ಸ್ಟ್ರಕ್ಷನ್ ಅಂದ್ರೆ ಅದೊಂದು ಬೋಧನಾಂಶ ಎಂಬುದಾಗಿ ಗಮನಿಸಿಕೊಂಡು ಅದನ್ನು ನಾವು ವಿಸ್ತೃತವಾಗಿ ಧ್ಯಾನಿಸ್ತೇವೆ. ಎಲಾಬೊರೇಟ್ಲಿ ವಿ ಮೆಡಿಟೇಟ್. ದೇವರು ಏನು ನಮಗೆ ಆಜ್ಞಾರೂಪವಾಗಿ ಅಥವಾ ಎಚ್ಚರಿಕೆಯಾಗಿ ಕೊಟ್ಟಿರುವಂತಹದ್ದನ್ನ. ಆದರೆ ಮತ್ತೊಂದು ಭಾಗ ಡಿಸ್ಕ್ರಿಪ್ಷನ್ ಆಗಿ ವಿವರಣಾತ್ಮಕವಾಗಿ ಇರುವಂತಹದ್ದನ್ನ ನಾವು ನೋಡುವಾಗ ಅದು ನಡೆಯುವಂತ ಸಂಗತಿಗಳು ಎಂಬುದಾಗಿ ನೋಡ್ತೇವೆ. ಹಿಸ್ಟಾರಿಕಲಿ ನಡೆದು ಹೋದ ವಿಷಯಗಳನ್ನ ಧ್ಯಾನಿಸುವಾಗ ಅದಕ್ಕೊಂದು ನಿರ್ದಿಷ್ಟವಾದಂತ ಕಾಲಮಾನ ಇರ್ತದೆ, ಅದೊಂದು ನಿರ್ದಿಷ್ಟವಾದ ಕಾಲಘಟ್ಟದಲ್ಲಿ ನಡೆದಿರ್ತದೆ. ಅದಕ್ಕಾಗಿ ಆ ವಿಷಯವನ್ನ ವಿವರಿಸುವಾಗ ಯಾವುದೇ ರೀತಿಯ ಒಂದು ಗಲಿಬಿಲಿ ಇರುವುದಿಲ್ಲ. ಆದರೆ ಪ್ರವಚನಾತ್ಮಕವಾಗಿರುವಂಥದ್ದನ್ನ ಧ್ಯಾನಿಸುವಾಗ, ಪ್ರವಚನಾತ್ಮಕ ಸಂಗತಿಯನ್ನು ಕುರಿತು ಧ್ಯಾನಿಸುವಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪ್ರತ್ಯಕ್ಷತೆ. ಆ ಪ್ರತ್ಯಕ್ಷತೆ ಅನ್ನೋ ಪದ ಬೇರೊಂದು ಪಂಗಡದವರು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಪ್ರತ್ಯಕ್ಷತೆ ಅನ್ನೋದಕ್ಕಿಂತ ದೇವರ ವಾಕ್ಯದ ಗ್ರಹಿಕೆ ಯಾರ್ಯಾರಿಗೆ ಎಷ್ಟು ಮಟ್ಟಿಗೆ ದೇವರು ಅನುಗ್ರಹಿಸ್ತಾರೋ ಆ ಚೌಕಟ್ಟಿನ ಒಳಗಡೆ ದೇವರ ವಾಕ್ಯವನ್ನ ಧ್ಯಾನಿಸ್ಕೊಳ್ತಾ ಅದರಲ್ಲಿರ್ತಕ್ಕಂಥ ಅರ್ಥವನ್ನು ಗ್ರಹಿಸ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕೆಂಬುದಾಗಿ ನನ್ನ ಆಲೋಚನೆ ಆಗಿದೆ. ಇವತ್ತು ಕೂಡ ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 7ನೇ ವಚನವನ್ನು ನಾವು ನೋಡುವಾಗ, ಇಗೋ ಮೇಘಗಳೊಂದಿಗೆ ಬರುತ್ತಾನೆ ಅನ್ನೋದನ್ನ ಕಳೆದ ಸಾರಿ ನಾವು ಧ್ಯಾನಿಸ್ತಾ ಬಂದೆವು. ಆ ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ 2 ಹಂತಗಳನ್ನ ನಾವು ವಿವರವಾಗಿ ಧ್ಯಾನಿಸ್ತಾ ಬಂದೆವು. ಮೊದಲನೇ ಹಂತದ ಬರೋಣ ಸಭೆಗಾಗಿ ರಹಸ್ಯವಾಗಿ ಬರುವಂತಹದ್ದು. ಕರ್ತನನ್ನು ನಂಬಿರುವವರನ್ನ ತಾನು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ಮಧ್ಯಾಕಾಶಕ್ಕೆ ಬರ್ತಾನೆ, ಮೇಘಗಳೊಂದಿಗೆ ಬರ್ತಾನೆ, ಮೇಘವಾಹನನಾಗಿ ಬರ್ತಾನೆ. ನಾವು ಮೇಘಗಳೊಂದಿಗೆ ನಾವು ಪಕ್ಕನೆ ಒಯ್ಯಲ್ಪಡ್ತೇವೆ. ಥೆಸಲೋನಿಕ ಪತ್ರಿಕೆ 1ನೇ ಅಧ್ಯಾಯ 4ನೇ ಅಧ್ಯಾಯ 15, 16, 17 ವಚನಗಳನ್ನ ನಾವು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಅವುಗಳನ್ನ ನಾವು ಉದಾಹರಣೆಗಳಾಗಿ ಇಟ್ಕೊಂಡು ಧ್ಯಾನಿಸ್ತಾ ಬಂದೆವು. ಆದರೆ ಈಗ ನಮ್ಮ ಒಂದು ಮುಖ್ಯವಾದಂತ ಅಂಶ ಏನೆಂಬುದಾಗಿ ನೋಡುವಾಗ, ಯಾವ ಬರೋಣದ ವಿಷಯದಲ್ಲಿ ನಾವು ಮೊದಲನೇ ಹಂತವನ್ನ ಯೋಚನೆ ಮಾಡ್ತಾ ಇದ್ದೀವೋ ಆ ಸಂದರ್ಭದಲ್ಲಿ, ಆ ಸಂಬಂಧದಲ್ಲಿ ನಮಗೆ 3 ರೀತಿಯ ಒಂದು ಥಿಯರೀಸ್ ಜನರುಗಳಲ್ಲಿ, ವೇದಾಂತಗಳಲ್ಲಿ ಅಭ್ಯಾಸ ಮಾಡುವ ಪಂಡಿತರಲ್ಲಿ ಒಂದು ತಿಳುವಳಿಕೆಗಳು ಉಂಟು. ಅವುಗಳನ್ನು ನಾವು ಯಾಕೆ ಅರ್ಥ ಮಾಡ್ಕೋಬೇಕು ಅಥವಾ ಯಾಕೆ ತಿಳ್ಕೋಬೇಕಂದ್ರೆ ಸತ್ಯವೇದವನ್ನ ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾವು ಆ ಕಡೆ ಕೂಡ ನಾವು ತಿಳ್ಕೊಳ್ತಾ ಬರುವಂತ ಪ್ರಯತ್ನ ಮಾಡೋಣ. ಆ 3 ಅಂಶಗಳು ಯಾವಂದ್ರೆ ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಅಂತ, ಇಂಗ್ಲಿಷ್ ಭಾಷೆಯಲ್ಲಿ ಅದನ್ನ ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಅಂತ ಹೇಳ್ತಾರೆ. ಅಂದ್ರೆ ಸಂಕಟ ಕಾಲಕ್ಕೆ ಮುಂಚೆಯೇ ಸಭೆ ಎತ್ತಲ್ಪಡುವುದು ಅಂತಕ್ಕಂಥ ಒಂದು ಸೈದ್ಧಾಂತಿಕ ಹಿನ್ನೆಲೆಯನ್ನ ಅನೇಕರು ನಂಬ್ತಾರೆ. ನಾನು ಅದನ್ನ ನಂಬ್ತೇನೆ. ನಾವೆಲ್ಲರೂ ಕೂಡ ಅದನ್ನೇ ನಂಬುವಂತವರಾಗಿದ್ದೇವೆ. ರ್ಯಾಪ್ಚರ್ ಅನ್ನೋ ಪದ ಸತ್ಯವೇದದಲ್ಲಿ ಇಲ್ಲ. ಕೆಲವು ಪದಗಳು ಸತ್ಯವೇದದಲ್ಲಿ ಇಲ್ಲ. ಟ್ರಿನಿಟಿ ಎಂಬ ಪದವು ಸತ್ಯವೇದಲ್ಲಿಲ್ಲ. ಆದರೆ ನಾವು ಬೋಧಿಸುತ್ತಾ ಮಾತಾಡುತ್ತಾ ಆ ಪದಗಳನ್ನ ಆಡು ಭಾಷೆಯಲ್ಲಿ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ. ಎತ್ತಲ್ಪಡುವಿಕೆ ಕನ್ನಡ ಭಾಷೆಯಲ್ಲಿ, ಕರ್ತನ ಪ್ರತ್ಯಕ್ಷತೆ, ಆತನು ಬರ್ತಾನೆ, ಆ ಸಂದರ್ಭಗಳನ್ನು ಕುರಿತು ನಾವು ಯೋಚನೆ ಮಾಡ್ತಾ ನಾವು ಎತ್ತಲ್ಪಡ್ತೇವೆ. ಇದೊಂದು ಅಂಶ. ಅದಕ್ಕೆ ಇಂಗ್ಲಿಷ್ನಲ್ಲಿ ರ್ಯಾಪ್ಚರ್ ಅಂತಕ್ಕಂಥ ಒಂದು ಪದವನ್ನು ಉಪಯೋಗ ಮಾಡಿದ್ದಾರೆ. ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್ ಅಂದ್ರೆ ಅರ್ಥ,
ಲೋಕದ ಮೇಲೆ 3.5 ವರ್ಷ, ಇಡೀ ಲೋಕದ ಮೇಲೆ ಸಂಕಟ ಕಾಲ, ಇನ್ನು 3.5 ವರ್ಷ ಮಹಾ ಸಂಕಟ ಕಾಲ ಬರ್ತದೆ ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಸಂಗತಿ. ಇದು ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್. ನಾವು ಆ ಸಮಯದಲ್ಲಿ ಭೂಮಿ ಮೇಲೆ ಸಭೆ ಇರುವುದಿಲ್ಲ, ನಾವೆಲ್ಲರೂ ಕೂಡ ಪರಲೋಕದಲ್ಲಿ ಇರ್ತೇವೆ. ಪರಲೋಕದಲ್ಲಿ ಏನು ನಡೀತಿದೆ ಎಂಬುದನ್ನು ನಾವು ನಂತರದ ಪಾಯಿಂಟ್ ಅಲ್ಲಿ ನಾವು ಧ್ಯಾನಿಸೋಣ. ಆದರೆ ಯಾವಾಗ ಪರಲೋಕಕ್ಕೆ ನಾವು ಒಯ್ಯಲ್ಪಡ್ತೇವೋ ಭೂಮಿ ಮೇಲೆ ಇನ್ನ ಸಭೆ ಇರೋದಿಲ್ಲ. ಇದು ಮೊದಲನೆಯ ಒಂದು ವಿಷಯ, ಮೊದಲನೆಯ ಒಂದು ಸಿದ್ಧಾಂತ. ಎರಡನೇದು ಮಿಡ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂತ. ಸಂಕಟ ಕಾಲದ ಮಧ್ಯಕಾಲದಲ್ಲಿ, ಅಂದರೆ 3.5 ವರ್ಷದ ಸಂಕಟ ಕಾಲ ಆದ್ಮೇಲೆ ಆಗ ಸಭೆ ಎತ್ತಲ್ಪಡ್ತದೆ. ಅಲ್ಲಿವರೆಗೂ ಶ್ರಮೆಗಳ ಮೂಲಕ ಸಭೆ ಹಾದು ಹೋಗ್ತಾ ಇರ್ತದೆ ಅಂತಕ್ಕಂಥ ಇನ್ನೊಂದು ಚಿಂತನೆ ಇದೆ. ಅದು ವಾಕ್ಯಸಮ್ಮತವಲ್ಲ, ಆದರೂ ಅವರವರ ಗ್ರಹಿಕೆಯಲ್ಲಿ ಅದನ್ನ ಹೇಳಿದ್ದಾರೆ. 3.5 ವರ್ಷದ ನಂತರ ನಡೆಯುವಂತಹದ್ದು ಏನು? 3.5 ವರ್ಷದ ನಂತರ ಇಸ್ರಾಯೇಲರ ವಿಷಯದಲ್ಲಿ ನಡೆದಿರುವಂತಹ ವಿಷಯದಲ್ಲಿ ದಾನಿಯೇಲನು ಪ್ರವಾದನೆಯನ್ನು ಹೇಳಿದ್ದಾನೆ. ದಾನಿಯೇಲನು ಹೇಳಿರುವ ಪ್ರವಾದನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆತನು ಪ್ರಸ್ತಾಪ ಮಾಡಿದ್ದನ್ನು ನಾವು ಕಾಣ್ತೇವೆ 24ನೇ 15ನೇ ವಚನದಲ್ಲಿ. ಅಂದ್ರೆ ಅದು ಇಸ್ರಾಯೇಲರಿಗೆ ಸಂಭವಿಸುವಂತಹದ್ದು. ಆದರೆ ಅದನ್ನು ಕೂಡ ಗ್ರಹಿಕೆ ಸರಿಯಾಗಿ ಮಾಡ್ಕೊಳ್ದಿರುವಾಗ ಅಥವಾ ಮಾಹಿತಿ ಇಲ್ಲದೆ ಇರುವಾಗ ಆ ಮಿಡ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂತಕ್ಕಂಥದ್ದು ಕೆಲವರು ನಂಬ್ತಾರೆ. ಈಗಲೂ ಆ ನಂಬಿಕೆಯಲ್ಲಿರುವವರು ಕೆಲವರು ಇದ್ದಾರೆ. ಮತ್ತು ಮೂರನೇದಾಗಿ ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್, ಅಂದ್ರೆ ಇಡೀ ಸಂಕಟ ಕಾಲ, 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲದ ಉದ್ದಕ್ಕೂ ಸಭೆ ಇಲ್ಲೇ ಇರ್ತದೆ. ಕೊನೆಯದಾಗಿ ಕರ್ತನ ಅಂತ ಯೇಸು ಕ್ರಿಸ್ತನು ಬರ್ತಾನೆ. ಆತ ಬಂದಾಗ ಆತ ಬಿಳಿ ಕುದುರೆ ಮೇಲೆ ಬರ್ತಾನೆ ಅಂತ ಮಹಾ ಸೈನ್ಯದೊಂದಿಗೆ ಬರ್ತಾನೆ, ದೇವದೂತನ ಬರ್ತಾನೆ. ಅದನ್ನ ಇವರು ಕನ್ಫ್ಯೂಸ್ ಮಾಡಿಕೊಂಡು ಪೋಸ್ಟ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ನವರು ಅದನ್ನು ನಂಬುತ್ತಾರೆ. ಆದರೆ ಸತ್ಯವೇದದಲ್ಲಿ ಹಾಗೆ ಇಲ್ಲ. ಆದುದರಿಂದ ಮೊದಲು ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್, ನಾವು ನಂಬಿರುವ ಸತ್ಯವನ್ನ ನಾವು ಸ್ಥಿರವಾಗಿ ನಂಬಬೇಕಲ್ವೇ? ಅದರಲ್ಲಿ ನಮಗೆ ಯಾವುದೇ ಸಂದೇಹ ಇರಬಾರ್ದಲ್ವೇ? ಅದಕ್ಕೋಸ್ಕರ ಇವತ್ತಿನ ಸಂದೇಶದಲ್ಲಿ ಈ ಸಂಕಟ ಕಾಲಗಳ ಮುಂಚಿತವಾಗಿಯೇ ಸಭೆ ಎತ್ತಲ್ಪಡುವುದು, ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್. ಸಂಕಟ ಕಾಲಕ್ಕೆ ಮುಂಚೆನೆ ಸಭೆಯು ಎತ್ತಲ್ಪಡ್ತದೆ, ವಿಶ್ವಾಸಿಗಳು ಪರಲೋಕದಲ್ಲಿ ಇರ್ತಾರೆ ಅನ್ನೋದಕ್ಕೆ ಸತ್ಯವೇದದ ವಾಕ್ಯದ ಅನುಸಾರವಾಗಿ 7 ಆಧಾರಗಳನ್ನು ನಾವು ಕಾಣ್ತೇವೆ. ಈ 7 ಆಧಾರಗಳನ್ನು ವಾಕ್ಯವನ್ನೇ ನಾವು ಮುಂದಿಟ್ಟು ವಾಕ್ಯದ ಮೂಲಕವಾಗಿಯೇ ಆ ಸತ್ಯವನ್ನ ನಾವು ಗ್ರಹಿಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕಂದ್ರೆ ಪ್ರಿಯರೇ, ಈ ದಿನಗಳಲ್ಲಿ ದುರ್ಬೋಧಕರು ಬಹಳಷ್ಟು ಜನ ಇದ್ದಾರೆ. ನಮ್ಮ ಪಂಗಡದವರಲ್ಲ, ಬೇರೆ ಪಂಗಡದವರು ಅವರವರ ಚಿಂತನೆಯಲ್ಲಿ, ಅವರವರ ದೃಷ್ಟಿಯಲ್ಲಿ ಹಲವಾರು ರೀತಿಯಲ್ಲಿ ತಪ್ಪು ಬೋಧನೆಯನ್ನು ಮಾಡ್ತಾ ವಿಶ್ವಾಸಿಗಳನ್ನ ತಪ್ಪು ದಾರಿಗೆ ಎಳೆಯುವಂತಹದ್ದು ನಡೀತಿರುವಾಗ ನಾವಾದರೂ ವಾಕ್ಯ ಅನುಸಾರವಾಗಿ ಎಚ್ಚರವಾಗಿರ್ಬೇಕಲ್ಲ. ಇದು ಹೆಡ್ ನಾಲೆಡ್ಜ್ ನಿಂದ ಅಲ್ಲ, ತಲೆಯಲ್ಲಿ ತಿಳ್ಕೊಂಡಿರುವಂತಹ ಜ್ಞಾನದಿಂದ ಅಲ್ಲ. ಇದನ್ನು ನಾವು ಹೃದಯಾಂತರಂಗದಲ್ಲಿ ಅನುಭವಿಸಿ ಕರ್ತನಾದ ಯೇಸು ಕ್ರಿಸ್ತನ ರಕ್ಷಣಾ ನಿಶ್ಚಯತೆಯನ್ನು, ರಕ್ಷಣೆ ಆನಂದವನ್ನು, ಆತನ ವಾಕ್ಯಾನುಸಾರವಾದ ಜೀವಿತದಲ್ಲಿ ಆತನ ಆತ್ಮನ ಅನುಸರಿಸಿ ನಡೆಯುವುದರಲ್ಲಿ, ಆತನ ಕಟ್ಟಳೆಗಳ ಮೂಲಕವಾಗಿ ಹಾದು ಹೋಗುವುದರಲ್ಲಿ ಎಷ್ಟೋ ಸಂಗತಿಗಳನ್ನು ಪರಿಶುದ್ಧಾತ್ಮನು ನಮಗೆ ಬೋಧಿಸಿ ನಡೆಸುತ್ತಿರುವಾಗ ಆತ್ಮಾನುಸಾರವಾಗಿ ನಡೆಯುತ್ತಾ ಅನೇಕ ಸಂಗತಿಗಳನ್ನು ನಾವು ದೃಷ್ಟಿಸಿ, ನಾವು ಅವಗಾಹನೆ ಮಾಡಿಕೊಂಡು, ನಾವು ಅದನ್ನು ಅರ್ಥೈಸ್ಕೊಂಡು ನಾವು ನಮ್ಮ ದೃಷ್ಟಿಯಲ್ಲಿ ಮುಂದಕ್ಕೆ ಸಾಗುವಂತ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಮೊದಲನೇದಾಗಿ ನಾವು ನೋಡುವಾಗ ಮೊದಲನೇ ಒಂದು ಆಧಾರ 19 ಸಾರಿ ಸಭೆ ಎಂಬುದಾಗಿರುವಂತಹ ಪದ
ಸತ್ಯವೇದದಲ್ಲಿ ಮೊದಲನೇ 3 ಅಧ್ಯಾಯಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ, 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ 19 ಸಾರಿ ಸಭೆ ಎಂದು ಪ್ರಸ್ತಾಪಿಸಲಾಗಿದೆ. ಆದ ನಂತರ ಸಭೆಯ ಪ್ರಸ್ತಾಪ ಇಲ್ಲ. ಸಭೆ ಭೂಮಿ ಮೇಲೆ ಇದ್ರೆ ತಾನೇ ಅದರ ಪ್ರಸ್ತಾಪ. ಹಾಗಾಗಿ ಸಭೆಯ ಪ್ರಸ್ತಾಪ ಇಲ್ಲ. ಸಭೆಯು ಎತ್ತಲ್ಪಟ್ಟಿರ್ತದೆ. ಸಭೆಯು ಪರಲೋಕದಲ್ಲಿ ಮೊದಲಗಿತ್ತಿಯಾಗಿ ಸಭೆಯು ಪರಲೋಕಕ್ಕೆ ಒಯ್ಯಲ್ಪಟ್ಟಿರ್ತದೆ. ಪ್ರಿಯರೇ, ವಿಶ್ವಾಸಿಗಳು ಆತ ನಂಬಿರೋರು ಎಬ್ಬಿಸಲ್ಪಟ್ಟಿರುತ್ತಾರೆ. ಆದುದರಿಂದ ಈ ವಾಕ್ಯದ ಅಡಿಸ್ಥಾನದಲ್ಲಿ ನಾವು ತಿಳ್ಕೊಳ್ಳುವಂತ ಅಂಶ ಏನೆಂಬುದಾಗಿ ಹೇಳುವಾಗ, ಸಂಕಟ ಕಾಲದಲ್ಲಿ ಸಭೆಯು ಭೂಮಿ ಮೇಲೆ ಇರುವುದಿಲ್ಲ. ಮತ್ತಿನ್ನೊಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನು ಪತ್ಮೋಸ್ ದ್ವೀಪದಲ್ಲಿ ಭಕ್ತನಾದ ಯೋಹಾನನಿಗೆ ಕಾಣಿಸ್ಕೊಳ್ತಾ ಒಂದು ಮಾತನ್ನ ಹೇಳ್ತಾನೆ. ಯೋಹಾನ, ನೀನು 7 ಸಭೆಗಳಿಗೆ ಬರೆ ಎಂಬುದಾಗಿ ಹೇಳುತ್ತಾ ಫಿಲಡೆಲ್ಫಿಯಾ ಸಭೆಗೆ ಬರೆಯುವಾಗ ಬಹಳ ಸ್ಪಷ್ಟವಾಗಿ ಆ ಶೋಧನೆಯ ಗಳಿಗೆಯಲ್ಲಿ, ಆ ಕಷ್ಟದ ಸಂದರ್ಭದಲ್ಲಿ, ಆ ಸಮಯ ಪ್ರಾರಂಭವಾದಕ್ಕೆ ಮುಂಚೆಯೇ, ಬಿಫೋರ್ ದ ಬಿಗಿನಿಂಗ್ ಆಫ್ ದ ಟ್ರಿಬುಲೇಷನ್ಸ್, ಸಂಕಟಗಳು ಪ್ರಾರಂಭವಾಗೋದಕ್ಕೆ ಮುಂಚೆಯೇ ಆತ ತಪ್ಪಿಸುತ್ತಾನೆ ಎಂಬುದಾಗಿ ಹೇಳಿದ್ದಾನೆ. ದಯಮಾಡಿ ನೋಡ್ರಿ, ಪ್ರಕಟಣೆಯ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ರೆವಲೇಷನ್ಸ್ ಚಾಪ್ಟರ್ 3 ವರ್ಸ್ 10. ನೀನು ನನ್ನ ಸತ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಬೇಗನೆ ಬರುತ್ತೇನೆ. ಸಾಕು ಸಿಸ್ಟರ್, ಥ್ಯಾಂಕ್ ಯು. ಇಲ್ಲಿ ನಮಗೆ 2 ಅಂಶಗಳು ಬೇಗನೆ ಬರುತ್ತೇನೆ ಎಂಬುದಾಗಿ ಅಶ್ಯೂರೆನ್ಸ್ ಸ್ವಾಮಿ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಹೇಳಿರುವಂತ ಇನ್ನೊಂದು ಸಂಗತಿ ಏನಂದ್ರೆ, ಭೂನಿವಾಸಿಗಳ ಎಲ್ಲರ ಮೇಲೆ, ಲೋಕದ ಮೇಲೆ ಬರೋದಕ್ಕಿರುವ ಆ ಟ್ರಿಬುಲೇಷನ್, ಆ ಶೋಧನೆ, ಇಂಗ್ಲಿಷ್ ಭಾಷಾಂತರದಲ್ಲಿ ಅದು ಟ್ರಿಬುಲೇಷನ್, ಮಹಾಸಂಕಟ ಕಾಲ. ಆ ಸಂಕಟ ಕಾಲ, ಮಹಾಸಂಕಟ ಕಾಲ ಅದು ನಡೆಯುವಾಗ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಅಲ್ಲಿ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ಅಲ್ಲಿ ಉಪಯೋಗಿಸಿರ್ತಕ್ಕಂಥ ಜೋಡಣೆಯ ಪದ, ಪ್ರಿಪೋಸಿಷನ್ ಏನಂತ ಹೇಳಿದ್ರೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ, ಅಂದ್ರೆ ಇನ್ನೊಂದು ಭಾಷೆ ಅಂತ, ಶೋಧನೆ ಪ್ರಾರಂಭ ಆಗೋದಕ್ಕೆ ಮುಂಚೆ, ಬಿಫೋರ್ ದ ಟ್ರಿಬುಲೇಷನ್, ನಾನು ನಿನ್ನನ್ನು ತಪ್ಪಿಸ್ತೇನೆ. ಇಲ್ಲಿ ಆ ಸಂಕಟ ಕಾಲದಲ್ಲಿ ಹಾದು ಹೋಗುವಾಗ ತಪ್ಪಿಸ್ತೇನೆ ಅಂತ ಹೇಳಿಲ್ಲ. ಹಂಗೆ ಹೇಳಿದ್ದಿದ್ರೆ ಒಂದು ವೇಳೆ ಸಭೆ ಇರುತ್ತದೇನೋ ಸಂಕಟ ಕಾಲದಲ್ಲಿ, ಮಿಡ್ ಟ್ರಿಬುಲೇಷನ್ ಏನೋ ಅಂದ್ಕೋಬಹುದು. ಕರ್ತನು ಹಾಗೆ ಹೇಳಲಿಲ್ಲ. ಬರುವಾಗಲೇ ಆ ಸಮಯದಲ್ಲಿಯೇ ನಿನ್ನನ್ನು ತಪ್ಪಿಸಿ ಕಾಪಾಡುತ್ತೇನೆ. ಎಂತ ಶ್ರೇಷ್ಠವಾದ ವಾಗ್ದಾನ, ಎಂತ ಶ್ರೇಷ್ಠವಾದ ಆಧಾರ. ಇದರ ಮೂಲಕವಾಗಿ ನಮ್ಮ ದೃಷ್ಟಿಗೆ ಬರುವಂತ ಸತ್ಯ ಸಂಗತಿ ಏನಂದ್ರೆ, ಸಭೆಯು ಸಂಕಟ ಕಾಲದಲ್ಲಿ, ಆ ಮಹಾಸಂಕಟ ಕಾಲದಲ್ಲಾಗಲಿ ಸಭೆಯಲ್ಲಿ ಇರುವುದಿಲ್ಲ. ಆದುದರಿಂದ ಅದೊಂದು ತಪ್ಪಿಸುವಿಕೆ. ದೇವರು ನಮ್ಮನ್ನ ಮುಂಚಿತವಾಗಿಯೇ ಪರಲೋಕಕ್ಕೆ ಕೊಂಡೊಯ್ತಾನೆ. ಇದೊಂದು ಭಾಗ್ಯಕರವಾದ ನಿರೀಕ್ಷೆ. ಇದನ್ನೇ 3ನೇ ಅಂಶ, 3ನೇ ಆಧಾರ, ತೀತನು ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 13-14 ವಚನ ನೋಡೋಣ. ಟೈಟಸ್ ಚಾಪ್ಟರ್ 2 ವರ್ಸ್ 13 and 14. ಅಪೋಸ್ತಲನನ್ನು ಜಾಗ್ರತೆಯಾಗಿ ಸಾಗಕಳಿಸು, ಅವರಿಗೇನು ಕೊರತೆ ಆಗಬಾರದು. ನಮ್ಮ ಜನರು ಸತ್ಕ್ರಿಯಹೀನರಾಗದಂತೆ ಅವರು ಸಹೋದರರಿಗೆ ಬೇಕಾದಷ್ಟು ಕೊಡುವವರಾಗಿ ಪರೋಪಕಾರವನ್ನು ಕಲಿತುಕೊಳ್ಳಲಿ. ತೀತನು ಬರೆದ ಪತ್ರಕ್ಕೆ 3:13-14.
2:13. ಹಾ 2. 2:13. ಸಾರಿ. ಹ್ಮ್ ನಾವು ಭಕ್ತಿಹೀನತೆಯನ್ನು, ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂಬುದು ಅದು ನಮಗೆ ಬೋಧಿಸುತ್ತದೆ. ಥ್ಯಾಂಕ್ ಯು ಸಿಸ್ಟರ್. ಸಹೋದರಿಗಳು ಒಳ್ಳೆ ಚೆನ್ನಾಗಿ ಹಾಡಿದ್ರು. ಸಿದ್ಧವಾಗಿರಿ ನೀವು. ನಾವು ಸಿದ್ಧವಾಗಬೇಕಾಗಿರೋದು ಕರ್ತನ ಬರೋಣದ ಮೊದಲನೇ ಹಂತಕ್ಕೆ, ಪ್ರೀ ಟ್ರಿಬುಲೇಷನ್ ರ್ಯಾಪ್ಚರ್. ನಂತರ ಬರುವಂತ ಸಂಕಟ ಕಾಲಕ್ಕೆ ನಾವು ಕರೆಯಲ್ಪಟ್ಟಿಲ್ಲ. ಆದುದರಿಂದ ನಾವು ಹೇಗೆ ಸಿದ್ಧರಾಗಬೇಕೆಂಬುದನ್ನ ವಿಷಯದಲ್ಲಿ ಅಪೊಸ್ತಲರು ನಮಗೆ ಬೋಧನೆಯನ್ನು ಕೊಟ್ಟಿದ್ದಾರೆ. ಹೇಗೆ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ, ಪ್ರಿಯರೇ, ವಾಟ್ ಎ ಗ್ಲೋರಿಯಸ್ ಹೋಪ್! ನಮಗಿರುವಂತ ಆ ಶುಭಪ್ರದವಾದ ನಿರೀಕ್ಷೆ, ಆತನು ಪ್ರತ್ಯಕ್ಷತೆ, ಪ್ರಭಾವಪೂರ್ವಕವಾದ ಆತನ ಪ್ರತ್ಯಕ್ಷತೆಯು ನಮಗಾಗಿ ಸಂಭವಿಸುವಂತದ್ದಾಗಿದೆ. ಆಗ ನಾವು ಎತ್ತಲ್ಪಡ್ತೇವೆ. ಪ್ರತ್ಯಕ್ಷತೆ ಎದುರು ನೋಡುತ್ತಾ ಈ ಲೋಕದಲ್ಲಿ ನಾವು ಸ್ವಸ್ಥ ಚಿತ್ತರಾಗಿ, ಸಮಾಧಾನ ಉಳ್ಳವರಾಗಿ. ಯಾರೋ ಕೆಲವರು ನನಗೆ ಪ್ರಶ್ನೆ ಕೇಳಿದ್ರು, ಬ್ರದರ್, ನಾವು ಎಂಥವ್ರಾಗಿದ್ರೆ ನಾವು ಎತ್ತಲ್ಪಡ್ತೇವೆ ಯೇಸು ಸ್ವಾಮಿ ಬಂದಾಗ ಅಂತ. ನಾನಾಗ ಈ ವಚನಗಳನ್ನ ಜ್ಞಾಪ ಮಾಡಿಕೊಂಡು ಆತನಿಗೆ ಹೇಳುವಷ್ಟು ಸಮಯಾವಕಾಶ ಇರಲಿಲ್ಲ. ಆದ್ರೆ ನಾನು ಅವ್ರಿಗೆ ಹೇಳಿದೆ, ಸಭೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಆರಿಸಿಕೊಂಡಿದ್ದಾನೆ. ನಾವು ಸಭೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಜಿನೈನಾಗಿ, ಹೃದಯಪೂರ್ವಕವಾಗಿ, ಪರಿಶುದ್ಧವಾದ ಮನಸ್ಸಿನಿಂದ ಆತನನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತ್ಮೀಯ ಜೀವಿತವನ್ನು ಜೀವಿಸ್ತಿದ್ದಾಗ, ಒಂದು ವೇಳೆ ನಮ್ಮಲ್ಲಿ ಯಾರು ಪರ್ಫೆಕ್ಟ್ ಇಲ್ಲ, ಜಯ ಹೊಂದುವವರು ಅಥವಾ ಮಾನಸಾಂತರ ಹೊಂದಿರುವವರು ಕೂಡ ಆಗೊಮ್ಮೆ ಹೀಗೊಮ್ಮೆ ಪಲ್ಟಿ ಹೊಡೆದಿರೋದು ಇರ್ತದೆ. ಆದರೆ ದೇವರ ವಾಕ್ಯ ಏನು ಹೇಳುತ್ತಂದ್ರೆ, ನೀವು ಸೂರ್ಯನು ಮುಳುಗೋಷ್ಟ್ರೊಳಗಾಗಿ ನಿಮ್ಮ ಕೋಪವು ಏನಾದರೂ ಅಂತ ಭಾವನೆಗಳಿದ್ರೆ ತಕ್ಷಣ ನೀವು ಹೊಂದಾಗಿ. ಯಾಕಂದ್ರೆ ಕನ್ಫೆಷನು, ರಿಸ್ಟೋರೇಷನು ಇವು ಪೋಸ್ಟ್ಪೋನ್ ಮಾಡಬಾರ್ದು. ಕರ್ತನ ಯಾವ ಗಳಿಗೆಲ್ಲ ಬರ್ತಾನೋ ಗೊತ್ತಿಲ್ಲ. ಅದಕ್ಕೆ ಅಪೊಸ್ತಲನು ಒಂದು ಕಾಲಮಾನವನ್ನು ಇಟ್ಟಿದ್ದು, ಸೂರ್ಯನು ಮುಳುಗೋಷ್ಟ್ರೊಳಗಾಗಿ ನೀವು ಕೋಪ ಪಡಿರಿ, ಆದ್ರೆ ಪಾಪ ಮಾಡಬೇಡ್ರಿ. ಒಂದು ವೇಳೆ ಕೋಪ ಪಟ್ರೆ ಅಷ್ಟರೊಳಗಾಗಿ ನೀವು ಸಮಾಧಾನ ಹೊಂದಿರಿ, ಸ್ವಸ್ಥ ಚಿತ್ತರಾಗಿರಿ, ಸಮಾಧಾನ ಹೊಂದಿರಿ. ಆತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುವವರೆಲ್ಲರಿಗೂ ಕೂಡ ಆತನ ಒಂದು ಬರೋಣದಲ್ಲಿ ನಮಗೆ ಪಾಲು ಉಂಟು. ಕರ್ತನೆಯಲ್ಲಿ ಪ್ರಿಯರೇ, ಅದು ಒಂದು ಬೇರೆ ಅಂಶ, ನಾನು ಅದಕ್ಕೆ ನಂತರ ಬರ್ತೇನೆ. ಆದರೆ ಇಲ್ಲಿ ಭಾಗ್ಯಕರವಾದ ನಿರೀಕ್ಷೆಯುಳ್ಳವರಾಗಿ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ನಾವು ಎದುರು ನೋಡುವಂತವರಾಗಿರ್ಬೇಕು. ಅದಕ್ಕೋಸ್ಕರವಾಗಿಯೇ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಆದ್ದರಿಂದ ಆತನನ್ನ ಎದುರುಗೊಳ್ಳುವುದಕ್ಕಾಗಿ ಮಧ್ಯಾಕಾಶದಲ್ಲಿ ಆತನ ಮೇಘವಾಹನನಾಗಿ ಇದ್ದಾಗ ನಾವು ಎದುರುಕೊಳ್ಳೋದಕ್ಕಾಗಿ ಸಿದ್ಧರಾಗಬೇಕು. 4ನೇ ಅಂಶಕ್ಕೆ ನಾನು ಬರ್ತೇನೆ. ದೇವರ ವಾಕ್ಯದ ಆಧಾರದ ಮೇರೆಗೆ ನಾವು ನೋಡುವಾಗ, ನಾವು ಬಿಡಲ್ಪಟ್ಟದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿಲ್ಲ. ನಾವು ಎತ್ತಲ್ಪಡ್ತೇವೆ. ಒಂದು ಖಾತ್ರಿಯಿಂದ, ಒಂದು ಭರವಸೆಯಿಂದ ನಾವಿರ್ಬೇಕಾದ್ರೆ ಸಿದ್ಧತೆ ಬೇಕು. ವಾಕ್ಯವೆಂಬ ಉದಕ ಸ್ನಾನ ಮಾಡ್ಕೊಳ್ತಾ ಇರಬೇಕು. ಎಫೆಸ ಪತ್ರಿಕೆಯನ್ನು ಹೆಚ್ಚೆಚ್ಚಾಗಿ ಧ್ಯಾನಿಸಬೇಕು. ವಾಕ್ಯದ ಮೂಲಕವಾಗಿ ನಾವು ತೊಳೆಯಲ್ಪಡ್ತಾ ಇರಬೇಕು. ದಯಮಾಡಿ ನೋಡ್ರಿ, 1 ಥೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ. 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ನಮ್ಮನ್ನು ನೇಮಿಸಿದ್ದು ಯಾಕಂದ್ರೆ ಕರ್ತನ ಕೋಪಕ್ಕೆ, ಸಂಕಟ ಕಾಲದಲ್ಲಿರುವ ಕೋಪಕ್ಕೆ ನಮ್ಮನ್ನು ಗುರಿಯಾಗಬೇಕೆಂಬುದಾಗಿ ಆತನು ಕರೆದಿಲ್ಲ. ಆತನು ರಕ್ಷಿಸಿಕೊಂಡಿದ್ದಾನೆ.
ಆತನ ಜೊತೆಯಲ್ಲಿ ನಾವು ಇರಬೇಕೆಂಬುದಾಗಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಕಾಣ್ತೇವೆ. ಹೇಗಂದ್ರೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನ ಹೇಳ್ತಾನೆ, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡ್ತೇನೆ. ಅನೇಕ ಬಿಡಾರಗಳುಂಟು, ನಾನಿರುವ ಕಡೆ ನೀವಿರಬೇಕು. ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ವಾಟ್ ಎನ್ ಅಶ್ಯೂರೆನ್ಸ್! ಆದುದರಿಂದ ಪ್ರಿಯರೇ, ಸುಮಾರು ಒಂದು 40-50 ವಚನಗಳು ಉಂಟು. ನಾವು ಅಷ್ಟೆಲ್ಲವನ್ನು ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಬರೋಣದ ಮೊದಲನೇ ಹಂತ ಆ ವಿಷಯವನ್ನು ಪ್ರಸ್ತಾಪ ಮಾಡ್ಲಿಕ್ಕೋಸ್ಕರವಾಗಿ. ಆದ್ದರಿಂದ ನಾವು ಕೋಪಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಅಥವಾ ದೇವರ ಉಗ್ರತೆ ದಿನಕ್ಕಾಗಿ ಕರೆಯಲ್ಪಟ್ಟವರಲ್ಲ, ಸಂಕಟ ಕಾಲದಲ್ಲಿ ಹಾದು ಹೋಗೋದಕ್ಕೋಸ್ಕರವಾಗಿ ಕರೆಯಲ್ಪಟ್ಟವರಲ್ಲ. ಈಗ 5ನೇ ಅಂಶಕ್ಕೆ ಹೋಗೋಣ. 5ನೇ ಆಧಾರ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಂಕಟ ಕಾಲವನ್ನ ನಮಗೆ ನೇಮಿಸಲಿಲ್ಲ, ಆದ್ರೆ ಅದು ಇಸ್ರಾಯೇಲರಿಗೆ ನೇಮಕವಾಗಿದೆ. ಇಸ್ರಾಯೇಲ್ ಜನಾಂಗವನ್ನು ದೇವರು ಪ್ರೀತಿ ಮಾಡಿದ್ದಾನೆ. ಆತನವ್ರನ್ನ ಆರಿಸಿಕೊಂಡಿದ್ದಾನೆ. ಆತನವ್ರನ್ನ ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದಾನೆ. ಮೋಶೆಗೆ ಆಜ್ಞೆಯನ್ನು ಕೊಟ್ಟು ಫರೋಹನ ಬಳಿಯಲ್ಲಿ ಹೋಗಿ 10 ಅದ್ಭುತಗಳನ್ನು ಮಾಡಿ, ಮೋಶೆ, ನೀನು ಆ ಜನರನ್ನು ಕರೆದುಕೊಂಡು ಬಾ, ಕೆಂಪು ಸಮುದ್ರವನ್ನು ದಾಟಲು ಆ ಶಕ್ತಿಯನ್ನ ದೇವರು ಮೋಶೆಗೆ ಕೊಟ್ಟು ಆ ಇಸ್ರಾಯೇಲ್ ಜನಾಂಗವನ್ನ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬಂದನಂದ್ರೆ, ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವು, ಹಗಲಿನ ವೇಳೆಯಲ್ಲಿ ಮೇಘಸ್ತಂಭವನ್ನು ಕೊಟ್ಟು, ಅವರಿಗೆ ಬೇಕಾದ ಆಹಾರವನ್ನು ಕೊಟ್ಟು, ಅರಣ್ಯದಲ್ಲಿ ಅವರಿಗೆ ಮನ್ನಾನು ಕೊಟ್ಟು ನಡ್ಸ್ಕೊಂಡು ಬರುವಾಗ, ಕರ್ತನಲ್ಲಿ ಪ್ರಿಯ ದೇವ ಜನರೇ, ಇಸ್ರಾಯೇಲ್ ಜನರು ಆತನ ಕೋಪವನ್ನು ಎಬ್ಬಿಸಿದರು. ಯೆರೆಮೀಯನ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 2ನೇ ವರ್ಷದಲ್ಲಿ ನಾವು ನೋಡ್ತೀವಿ, ಯೆಹೋವನ ಪಾಪವು ಕಬ್ಬಿಣದ ಘಂಟದಿಂದಲೂ ಉಕ್ಕಿನ ಆ ಮೊನೆಯಿಂದಲೂ ಬರೆಯಲ್ಪಟ್ಟಿದೆ. ದಟ್ ವಾಸ್ ದ ಸಿವಿಯರಿಟಿ ಆಫ್ ದ ಸಿನ್ ಆಫ್ ಇಸ್ರಾಯೇಲೈಟ್ಸ್. ಇಸ್ರಾಯೇಲರ ಪಾಪವು ಅಷ್ಟು ಘೋರವಾದಿತ್ತು, ಯೆಹೋವನ ಪಾಪವು ಅಷ್ಟು ಭಯಾನಕವಾದದ್ದು. ಕೊನೆಗೂ ಕೂಡ ಅವರು ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನು ಎಂಬುದಾಗಿ ನಂಬಲೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನನ್ನು ಮೆಸ್ಸಿಯನ್ ಎಂಬುದಾಗಿ, ಯೇಸು ಕ್ರಿಸ್ತನೆಂಬುದಾಗಿ ಅವರು ಗ್ರಹಿಸಿಕೊಳ್ಳಲೇ ಇಲ್ಲ. ಆದರೆ ಅವರಿಗೂ ಗ್ರಹಿಕೆ ಉಂಟಾಗ್ತದೆ. ಅವರು ಯಾವಾಗ ಗ್ರಹಿಸ್ಕೊಳ್ತಾರೆ? ಅಂದ್ರೆ, ಇಸ್ರಾಯೇಲ್ರಿಗೆ ಯಾವಾಗ ಆ ಗ್ರಹಿಕೆ ಉಂಟಾಗುತ್ತದಂದ್ರೆ, ವಾಕ್ಯದ ಆಧಾರದಲ್ಲೇ ನಾನು ನಿಮಗೆ ಕೆಲವು ಅಂಶಗಳನ್ನ ತೋರಿಸ್ತೇನೆ. ಆದರೆ ನೆನಪಿನಲ್ಲಿಡಿ, ಆ ಕಾಲಘಟ್ಟದಲ್ಲಿ ನಾವುಗಳು ಪರಲೋಕದಲ್ಲಿರ್ತೇವೆ, ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿರ್ತೇವೆ. ಸಭೆಯು ಎತ್ತಲ್ಪಟ್ಟಿರ್ತದೆ. ದಾನಿಯೇಲ ಪ್ರವಾದನ ಗ್ರಂಥದಲ್ಲಿ ಹೇಳಿರುವ 70 ವಾರಗಳಲ್ಲಿ ಆ 3.5 ವರ್ಷಗಳ ಆ ಸಂಕಟ ಕಾಲ 3.5 ವರ್ಷಗಳ ಸಂಕಟ ಕಾಲ ತೀರದ ಮೇಲೆ ಆವಾಗ ಇಸ್ರಾಯೇಲರಿಗೆ ಜ್ಞಾನೋದಯ ಆಗ್ತದೆ. ಯಾಕಂದ್ರೆ ನಾವು ಗಮನಿಸಿ ನೋಡ್ತೇವೆ, 4ನೇ ಅಧ್ಯಾಯದಲ್ಲಿ ಸಭೆ ಎತ್ತಲ್ಪಡ್ತದೆ, 5ನೇ ಅಧ್ಯಾಯದಲ್ಲಿ ಹಿರಿಯರು ಮತ್ತು ಪರಲೋಕದಲ್ಲಿ ಆರಾಧನೆ ಇರ್ತದೆ, ಮತ್ತು 6ನೇ ಅಧ್ಯಾಯದ 1ನೇ ವಚನದಲ್ಲಿನೇ ಸಭೆ ಎತ್ತಲ್ಪಟ್ಟ ನಂತರನೇ ಶಾಂತಿ ದೂತನ ಹಾಗೆ ಬಿಳಿ ಕುದುರೆಯಲ್ಲಿ ಬರ್ತಾನೆ, ಬಿಲ್ಲು ಬಾಣವನ್ನು ಇಟ್ಟುಕೊಂಡು. ಅವನು ಶಾಂತಿ ದೂತನಾಗಿ ಇಡೀ ಪ್ರಪಂಚದ ಎಲ್ಲಾ ದೇಶಗಳನ್ನ, ಹೆಚ್ಚು ಕಮ್ಮಿ 193 ಇಷ್ಟು ದೇಶಗಳನ್ನ ಒಗ್ಗೂಡಿಸ್ಕೊಂಡು ಅವನೇ ನಾಯಕನು ಎಂಬಂತೆ ಭೂಲೋಕದಲ್ಲಿ ಅವನ ಒಂದು ಪ್ರಭುತ್ವನ, ಅವನ ಒಂದು ಸ್ವಾಧೀನಕ್ಕೆ ಅವನು ತೆಗೆದುಕೊಳ್ತಾನೆ. ಈ ಪ್ರಯತ್ನ ಐತಿಹಾಸಿಕವಾಗಿ ನಾವು ನೋಡುವುದಾದ್ರೆ, ಇಡೀ ಪ್ರಪಂಚದ ಜನರೆಲ್ಲ ಒಂದು ಕಾಲದಲ್ಲಿ ಲೀಗ್ ಆಫ್ ನೇಷನ್ಸ್ ಅಂತ ತಯಾರು ಮಾಡ್ಕೊಂಡಿದ್ರು. ಆ ಲೀಗ್ ಆಫ್ ನೇಷನ್ಸ್ ನಲ್ಲಿ ಇರುವಂತ ರಾಜ್ಯಗಳು ಒಂದೊಂದು ರಾಜ್ಯ ಕಚ್ಚಾಡೋದು ಬೇಡ, ನಾವೆಲ್ಲರೂ ಒಟ್ಟಾಗಿ ಇರೋಣ ಅಂತ ಹೇಳಿದ್ರು. ಅದು ಫೇಲ್ ಆಯ್ತು. ಮತ್ತು ಚರಿತ್ರೆಯಲ್ಲಿ ನಾವು ನೋಡುವಾಗ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ UNO ಪ್ರಾರಂಭ ಆಯಿತು. ಆ UNO ರಾಜ್ಯಗಳು ಕೂಡ ಎಲ್ಲ
ಈ ಹೆಚ್ಚು ಕಮ್ಮಿ 193 ರಾಜ್ಯಗಳು ಸೇರಿ ಅವರು ಮೀಟಿಂಗ್ ಮಾಡ್ಕೊಳ್ಳುವಾಗ ಆ ಮೀಟಿಂಗ್ ನಲ್ಲೇ ಜಗಳ ಆಡ್ತಾರೆ. ಅಂದ್ರೆ ಸಮಾಧಾನವು ಶಾಂತಿ ಆಗದಿರುವಂತ ರೀತಿನಲ್ಲಿ ಲೋಕದ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿಗಳು ಉಂಟಾಗ್ತಾ ಇರ್ತವೆ. ಹಾಗಾಗಿ ಏನೋ ಫೇಲ್ಯೂರ್ ಆಗ್ತದೆ. ಯಾವಾಗ ಮಧ್ಯಾಕಾಶದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪರಲೋಕಕ್ಕೆ ನಾವು ಮೇಘವಾಹನರಾಗಿ ನಾವು ಹೊರಟು ಹೋಗ್ತೇವೆ, ಸಭೆ ಎತ್ತಲ್ಪಟ್ಟಿರ್ತದೆ. ಆಗ ಸಂಕಟ ಕಾಲ ಪ್ರಾರಂಭದ ಸಂದರ್ಭದಲ್ಲಾದರೂ ಇವನು ಶಾಂತಿ ದೂತನಾಗಿ ಬಂದು ಇಸ್ರಾಯೇಲ್ ಜನಾಂಗವ ಕೂಡ ಇವರನ್ನ ಪರವಾಗಿಲ್ಲ ಬಿಡುವನೆಲ್ಲ ಶಾಂತಿ ಸಮಾಧಾನ ಅಂತ ಹೇಳಿ ಎಲ್ಲರೂ ಕೂಡ ಒಂದೇ ದಿಕ್ಕಿನಲ್ಲಿ ಹೋಗುವಂತರಾಗಿರ್ತಾರೆ. ಇವತ್ತು ಹೆಚ್ಚು ಕಮ್ಮಿ ಪ್ರಪಂಚದಲ್ಲಿ 45 ಕಡೆ ಯುದ್ಧಗಳು ನಡೀತಾ ಇರ್ತಾವಂತೆ. ಒಬ್ಬರು ಏನು ಈ ವರ್ಲ್ಡ್ ಫೇಮಸ್ ಏನು ಈ ಪೊಲಿಟಿಕಲ್ ಲೀಡರ್ಸ್ ನ ಅಭಿಪ್ರಾಯಗಳಲ್ಲಿರುವಂಥದ್ದು. ಆದರೆ ಈ ಯುದ್ಧಗಳೆಲ್ಲ ಮುಖ್ಯ. ಸತ್ಯವೇದದಲ್ಲಿ ಯುದ್ಧಗಳು ಎಂಬುದನ್ನು ನಾವು ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಬೈಬಲ್ನಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧದ ಬಗ್ಗೆ ಬರೆದಿಲ್ಲ. ಆದ್ರೆ ಯುದ್ಧಗಳು ಎಂಬುದಾಗಿ ಹೇಳುವಾಗ ಇಡೀ ಪ್ರಪಂಚದ ದೇಶಗಳೆಲ್ಲವೂ ಕೂಡ ಇಸ್ರಾಯೇಲ್ ಕಡೆಗೆ ಬೊಟ್ಟು ಮಾಡ್ತಾ ಇರ್ತವೆ. ಹಾಗಾಗಿ ಇಸ್ರಾಯೇಲಿನ ಆ ಸಾಧಕ ಬಾಧಕಗಳನ್ನ ಹಾಗು ಹೋಗುವ ಸಂಗತಿಗಳನ್ನ ನಾವು ದೃಷ್ಟಿಯಲ್ಲಿ ಇಟ್ಕೊಂಡಿರ್ಬೇಕು. ಇಸ್ರಾಯೇಲ್ ಇಸ್ ಬಿಕಮ್ ದ ಕಂಪಾಸ್ ಆಫ್ ದ ಹೋಲ್ ವರ್ಲ್ಡ್. ಇಡೀ ಪ್ರಪಂಚದ ಒಂದು ಕಂಪಾಸ್, ಒಂದು ಮಿನಿ ಕಂಪಾಸ್ ಆ ರೀತಿ ಆಗಿರ್ತದೆ. ಅವರು ಕೂಡ ಸರಿ, ಈ ಒಂದು ಕ್ರಿಸ್ತ ವಿರೋಧಿ ಆಗಿರೋವನು, ಶಾಂತಿ ದೂತನಾಗಿ ಬಂದಿರುವವನು, ಎಲ್ಲಾ ದೇಶಗಳನ್ನ ಒಂದುಗೂಡಿಸ್ಕೊಂಡು ಮಾಡುವಂತವನು, ದೇವಾಲಯವನ್ನು ಕಟ್ಟಿಸ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಡ್ತಾನೆ, ದೇವಾಲಯವನ್ನು ಕೂಡ ಕಟ್ಟಿಸ್ತಾನೆ. ಆದರೆ ಆ ನಿಗದಿತವಾದ ಕಾಲಘಟ್ಟ ಬಂದಾಗ ಅವನೇನು ಮಾಡ್ತಾನೆ, ಅವನು ದೇವಾಲಯವನ್ನ ಕಟ್ಟಿಸ್ತಾನೆ ಹೊರತು ಆ ದೇವಾಲಯದ ಗರ್ಭಗುಡಿಯಲ್ಲಿ ನಾನೇ ದೇವರು ಅಂತ ಕೂತ್ಕೊಳ್ತಾನೆ, ಅಸಹ್ಯವಾದ ವಸ್ತುವನ್ನು ಯಜ್ಞ ಮಾಡ್ತಾನೆ. ಇದನ್ನ ನಾವು ಸತ್ಯವೇದದಲ್ಲಿ ಆಧಾರವನ್ನು ನೋಡ್ತೇವೆ. ದಾನಿಯೇಲನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 27ನೇ ವಚನ. ದ ಬುಕ್ ಆಫ್ ದಾನಿಯಲ್ ಚಾಪ್ಟರ್ 9 ವರ್ಸ್ 27. ದಯಮಾಡಿ ಓದಿ ಸಿಸ್ಟರ್. ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತಕನು ಆಕೆಗೊಂಡು ನಿಶ್ಚಿತ ಪ್ರಲಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಆ ಘಾತುಕನು, ಸಿ ದ ನೆಗೆಟಿವ್ ವರ್ಡ್ಸ್, ಕನ್ನಡ ಭಾಷೆಯಲ್ಲಿ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಈ ದಾನಿಯಲ್ಲಿ ಹೇಳಿರುವ ಈ ಪ್ರವಚನವನ್ನು ಕಾಲ ಸಂಪೂರ್ಣದಲ್ಲಿ ರಕ್ತ ಮಾಂಸಧಾರಿ ಆಗಿರುವಂತಹ, ಸರ್ವಜ್ಞಾನಿ ಆಗಿರುವಂತಹ ಸೃಷ್ಟಿಕರ್ತನಾದ ದೇವರು, ಆತನು ವಿಮೋಚನಕರ್ತನಾಗಿ ದೇವರು, ದೇವಾದಿ ದೇವನಾಗಿರುವುದರಿಂದ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳಲ್ಲಿ ನಡೆಯುವಂತದರ ಸಂಪೂರ್ಣ ಅವಗಾಹನೆ, ಸಂಪೂರ್ಣ ಜ್ಞಾನ ಇರ್ತಕ್ಕಂಥ ಸರ್ವಜ್ಞಾನಿ ಆಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನು ಆ ಮಾತನ್ನ ಪ್ರಸ್ತಾಪ ಮಾಡಿ ಶಿಷ್ಯರ ಜೊತೆಲಿ ಹೇಳ್ತಾನೆ. ದಯಮಾಡಿ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನ. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ಸಾಕು ಇಲ್ಲ ಸಿಸ್ಟರ್, ಸಾಕು. ಅದ ನಂತರದ ಅಂಶ ಬೇರೆ ಇರ್ತದೆ. ಆದ್ರೆ ದಾನಿಯೇಲನ ಪ್ರವಾದನೆಯ ಪ್ರಾಮುಖ್ಯತೆ ಎಷ್ಟು ಮಟ್ಟಿಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಿ ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ನಾವೊಂದು ಸರ್ವಸತ್ಯವನ್ನ ನಮ್ಮ ಸಭೆಗೆ, ನಮ್ಮ ಜನರಿಗೆ ಅಥವಾ ನಮ್ಮ ಧ್ಯಾನಕ್ಕೆ ತಗೋಬೇಕಾದ್ರೆ ಅದು ಹಳೆ ಒಡಂಬಡಿಕೆಯಲ್ಲಿ ಇರುವಂತಹದ್ದು ಮತ್ತು ಸುವಾರ್ತೆಗಳಲ್ಲಿ ಬರೆದಿರುವಂತಹದ್ದಾಗಿದ್ದು, ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಷ್ಯರಿಗೆ ಏನನ್ನು ಬೋಧಿಸಿದ್ದಾನೋ ಅದು ಪತ್ರಿಕೆಗಳಲ್ಲಿ ಬರುವಂತದ್ದಾಗಿರುತ್ತದೆ. ಅದರಿಂದ ಪತ್ರಿಕೆಗಳಲ್ಲಿ ಕೂಡ ಅದು ಹೇಗಿರುತ್ತೆ ಎಂಬುದನ್ನು ನಾವು ನೋಡೋಣ.
ಆಗ ಈ ಒಂದು ಸರ್ವ ಸತ್ಯವನ್ನ ನಾವು ಧ್ಯಾನಿಸಿಕೊಳ್ಳುತ್ತಾ ಸಂಕಟ ಕಾಲದಲ್ಲಿ ನಾವು ಎತ್ತಲ್ಪಟ್ಟಿರ್ತೇವೆ, ಆದ್ರೆ ಈ ಸಂಗತಿಗಳು ನಡೀತಿರ್ತವೆ. ಇದು ಮಾತ್ರ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ನಾವು ತಿಳ್ಕೊಳ್ಳೋದಕ್ಕೆ. 2ನೇ ಅಧ್ಯಾಯ 3-4 ವಚನಗಳು. 2 Thessalonians chapter 2 3-4. 2ನೇ ಅಧ್ಯಾಯ 3-4 ವಚನಗಳು ಓದಿ ಸಿಸ್ಟರ್. ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಓದಿ ಸಿಸ್ಟರ್, 4ನೇ ವಚನ ಪೂರ್ತಿ ಓದಿ. ಯಾವುದು ದೇವರೆನಿಸಿಕೊಳ್ಳುತ್ತದೋ, ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕೂತುಕೊಳ್ಳುತ್ತಾನೆ. ಸಾಕು ಸಿಸ್ಟರ್, ಸಾಕು ಬಿಡಿ, ಸಾಕು. ಪ್ರಿಯರೇ, ದೇವರ ವಾಕ್ಯ ಎಷ್ಟು ಸತ್ಯ. ಇಲ್ಲಿ ಒಂದು ಕಡೆ ಅಲ್ಲ, ಎಷ್ಟೋ ಶತಮಾನಗಳ ಹಿಂದೆ ಬರೆದಿರುವ ಸತ್ಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಆತನ ಹೇಳುವುದರ ಮೂಲಕವಾಗಿ ಸಾಬೀತಾಗ್ತದೆ. ಮತ್ತು ಪೌಲನು ಅಲ್ಲಿ ಕೆಲವರು ಹೇಳ್ತಾರೆ ಮೋಸ ಹೋಗಬೇಡ್ರಿ ಅಂತ ಹೇಳ್ತಾನೆ ಪೌಲನು. ಕೆಲವರು ಕರ್ತನಾದ ಯೇಸು ಕ್ರಿಸ್ತನಾಗ್ಲೇ ಬಂದು ಹೋಗಿದ್ದಾನೆ, ನಾವೀಗಾಗ್ಲೇ ಶ್ರಮಗಳ ಕಾಲದಲ್ಲಿ ಇದ್ದೀವಿ, ಕೆಲವರು ಅದನ್ನು ಹೇಳುವರಿದ್ದಾರೆ. ಈಗ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಆಲ್ರೆಡಿ ಆಗೋಗಿದೆ, ಈಗ ಇದು ಸಂಭವಿಸ್ತಾ ಇದೆ ಅಂತ ಹೇಳುವಂತವ್ರಿದ್ದಾರೆ. ಆದ್ರೆ ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ಪೌಲನು ಹೇಳ್ತಾನೆ, ನೀವು ಮೋಸ ಹೋಗಬೇಡ್ರಿ. ತಪ್ಪು ಬೋಧಕರ, ಸುಳ್ಳು ಬೋಧಕರ ವಿಷಯವನ್ನ ನೀವು ನಂಬಲಿಕ್ಕೆ ಹೋಗ್ಬೇಡ್ರಿ. ಮೊದಲನೆಯ ಬರೋಣ, ರಹಸ್ಯ ಬರೋಣ, ಅದಕ್ಕೆ ಸೂಚನೆಗಳಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ 2ನೇ ಬರೋಣದ ಮೊದಲನೇ ಹಂತಕ್ಕೆ ಸೂಚನೆ ಇಲ್ಲ. ಅದು ರಹಸ್ಯವಾಗಿ ಆಗುವಂತದ್ದು, ಕಳ್ಳನು ಬರುವಂತದ್ದು. ಅದರ ಮತ್ತಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಕಳ್ಳನಲ್ಲ. ಸರಿಯಾದ ರೀತಿಯಲ್ಲಿ ಇತ್ತೀಚೆಗೆ ಜನರು ಬೋಧಿಸ್ತಾ ಇಲ್ಲ. ಅದು ಮೆಟಫಾರಿಕಲ್ ವರ್ಡ್ ಯೂಸ್ ಮಾಡಿರೋದು, ಸಿಂಬಾಲಿಕಲ್ ವರ್ಡ್ ಯೂಸ್ ಮಾಡಿರೋದು. ಅಂದರೆ ಯಾವ ಗಳಿಗೆಲು ಬರ್ತಾನೋ ಗೊತ್ತಿಲ್ಲ, ನಾವು ಸಿದ್ಧರಾಗಿರ್ಬೇಕು. ಸಹೋದರಿ ಹಾಡು ಹಾಡಿದ ಹಾಗೆ ಇದಷ್ಟೇ ನಮಗೆ ಸೂಚನೆ, ಯಾಕಂದ್ರೆ ನಾವು ಎತ್ತಲ್ಪಡುವಂತ ಗುಂಪಿನವರಾಗಿರ್ತೇವೆ. ಆದರೆ ನಂಬದೇ ಇರುವಂತವರು, ಇತರರು, ಅನ್ಯ ಜನರನ್ನ ಪದ ನಾವು ಬಳಸೋದು ಬೇಡ ಅಂದ್ಕೊಳ್ಳೋಣ, ಇತರರು ಮತ್ತು ಇವರು ನಂಬಲೇ ಇಲ್ವಲ್ಲ. ಮತ್ತೆ ಇವರು ಸಾಬೀತು ಆಗುದು ಯಾವಾಗ ಅಂದ್ರೆ ಈ ವಚನಗಳು ಬಂದಾಗ. ಯೆರೆಮೀಯನು ಕೂಡ ಬಹಳ ಹೃತ್ಪೂರ್ವಕವಾಗಿ ಪ್ರವಾದಿಸಿ ಹೇಳ್ತಾನೆ. ಪ್ರಿಯರೇ, ದಯಮಾಡಿ ನೋಡ್ರಿ, ಯೆರೆಮೀಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 7ನೇ ವಚನ. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 30 ವರ್ಸ್ 7. ಯಾಕೋಬನ ಆ ದಿನ ಅಂತ ಅಲ್ಲಿ ಬರೆದಲ್ಪಟ್ಟಿರ್ತದೆ. ಅಯ್ಯೋ, ಆ ದಿನವು ಘೋರವಾದದ್ದು, ಅದಕ್ಕೆ ಎಣೆ ಇಲ್ಲ. ಅದು ಯಾಕೋಬ್ಯರಿಗೆ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಸಾಕು ಸಿಸ್ಟರ್. ಯಾಕೋಬ್ಯರಿಗೆ ಅಂದ್ರೆ ಇಸ್ರಾಯೇಲರು, ಯಾಕೋಬನು ಇಸ್ರಾಯೇಲ್ ಆಗ್ತಾನೆ. ಅದು ಇಸ್ರಾಯೇಲರಿಗೆ ಅದು ಮಹಾ ಘೋರವಾದ ದಿನ. ಈಗ ಹೇಳಿ, ನಾವು ಇಸ್ರಾಯೇಲರ ಜೊತೆಯಲ್ಲಿ ಈ ಲೋಕದಲ್ಲಿ ಇರುವಂತವ್ರು ಇರ್ತೀವ? ನಾವು ಎತ್ತಲ್ಪಟ್ಟಿರ್ತೇವೆ, ನಾವು ಪರಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಇರ್ತೇವೆ. ಆತನ ಅಲ್ಲಿ 3 ಪ್ರಮುಖವಾದ ಘಟ್ಟಗಳು ನಡೆಯುತ್ತವೆ ಪರಲೋಕದಲ್ಲಿ. ಈ ಭೂಲೋಕದಲ್ಲಿ ಈ 7 ವರ್ಷಗಳ ನಂತರ, ಅಂದ್ರೆ 3.5 ವರ್ಷ ಸಂಕಟ ಕಾಲ, 3.5 ವರ್ಷ ಮಹಾ ಸಂಕಟ ಕಾಲ ನಡೆದ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಾವು ಆತನ ಜೊತೆಯಲ್ಲಿ ಪುನಃ ಈ ಲೋಕಕ್ಕೆ ಬರುವರಾಗಿರ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆಗ ನ್ಯಾಯ ತೀರ್ಪುಗಾಗಿ, ಸೈತಾನನ ಮೇಲೆ ಯುದ್ಧಕ್ಕಾಗಿ, ಯುದ್ಧಶೂರನಾಗಿ, ಯುದ್ಧ ವೀರನಾಗಿ ಆತನು ಬರ್ತಾನೆ. ನಾವು ಸೈನ್ಯವಾಗಿ ಆತನ ಜೊತೆಯಲ್ಲಿ ಬರ್ತೇವೆ. ಅದು 2ನೇ ಹಂತದ 2ನೇ ವಿಷಯ. ನಾನೀಗ ಅದನ್ನ ಹೇಳಲಿಕ್ಕೆ ಹೋಗ್ತಿಲ್ಲ. ಈಗ 6ನೇ ಅಂಶಕ್ಕೆ ಹೋಗೋಣ. ಚರ್ಚ್ ವಿಲ್ ಬಿ ಇನ್ ಹೆವೆನ್. ಪರಲೋಕದಲ್ಲಿ ಸಭೆಯು ಸಂತೋಷವಾಗಿರ್ತದೆ, ಹಾಗಾಗಿ ಭೂಲೋಕದಲ್ಲಿ ಇರೋದಿಲ್ಲ. ಹಾಗಾದ್ರೆ ನೀವು ನನ್ನನ್ನು ಪ್ರಶ್ನೆ ಕೇಳ್ಬೋದು,
ಪರಲೋಕದಲ್ಲಿ ಸಭೆಯು ಏನನ್ನ ಮಾಡ್ತಿರ್ತದೆ? ಪರಲೋಕದಲ್ಲಿರುವ ಸಭೆ ಅಲ್ಲಿಗೆ ಹೋದಾಗ, ನಾವು 4ನೇ ಅಧ್ಯಾಯದಲ್ಲಿ ಸಭೆಯು ಪರಲೋಕಕ್ಕೆ ಎತ್ತಲ್ಪಡ್ತದೆ. ರ್ಯಾಪ್ಚರ್, ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ನ ಬಿಬ್ಲಿಕಲ್ ರ್ಯಾಪ್ಚರ್, ಸತ್ಯವೇದ ಹೇಳುವಂತ ಸತ್ಯ ಸಂಗತಿ ಅದು. ನಾವು ಅಲ್ಲಿ ನೋಡುವಾಗ ಪ್ರಿಯರೇ 3 ಅಂಶಗಳನ್ನು ನಾವು ಕಾಣ್ತೇವೆ. ಒಂದು, ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ನಾವು ನಿಲ್ತೇವೆ. ಜಡ್ಜ್ಮೆಂಟ್ ಸೀಟ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಇದು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅಲ್ಲ, ವೈಟ್ ಥ್ರೋನ್ ಅಲ್ಲ, ಇದು ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್. ಇದು ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅಲ್ಲ. ಇದು ಏನಕ್ಕೋಸ್ಕರ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ಆತನ ಸೇವೆಯಲ್ಲಿ ಮುಂದಕ್ಕೆ ಸಾಗಿರುವಂತವ್ರಿಗಾಗಿ ದೇವರು ಅವರಿಗೆ ರಿವಾರ್ಡ್ಸ್ ಕೊಡ್ತಾನೆ, ಬಹುಮಾನಗಳನ್ನು ಕೊಡ್ತಾನೆ, ಪ್ರತಿಫಲಗಳನ್ನು ಕೊಡ್ತಾ ಇರ್ತಾನೆ. ಇಷ್ಟು ಕ್ರಿಯೆಗಳು ನಡೀತಾ ಇರ್ತವೆ ಪರಲೋಕದಲ್ಲಿ. ಅಷ್ಟು ವರ್ಷ ಅಂದ್ರೆ 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೂ ಪರಲೋಕದಲ್ಲಿ ನಡೆಯುವಂತ ಘಟನೆಗಳನ್ನ ನಾವು ನೋಡುವಾಗ 3 ಮುಖ್ಯ ಸಂಗತಿಗಳ ನಮ್ಮ ಅವಗಾಹನೆಗೆ ಇನ್ನೂ ಹೆಚ್ಚು ಇವೆ, ಆದ್ರೆ ನಾವು ಸಿಂಪ್ಲಿ ಅಂಡರ್ಸ್ಟ್ಯಾಂಡ್, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ. 2ನೇ ಸಂಗತಿ ಆಗುವಂತದಂದ್ರೆ ಯಜ್ಞದ ಕುರಿಯಾದಾತನ ವಿವಾಹ, ಮತ್ತು 3ನೇದು ಯಜ್ಞದ ಕುರಿಯಾದಾತನ ಔತಣ. ಈ 3 ನಡೆಯುವುದಕ್ಕೆ ಅಷ್ಟು ವರ್ಷಗಳು, 7 ವರ್ಷಗಳು ಆಗ್ತವೆ. ಇಲ್ಲಿ ಸಂಕಟ ಕಾಲ ಇರ್ತದೆ, ಅಲ್ಲಿ ನಮಗೆ ಬಹುಮಾನಗಳ ವಿತರಣೆ, ಯಜ್ಞದ ಕುರಿಯಾದಾತನ ವಿವಾಹ ಮತ್ತು ವಿವಾಹದ ಔತಣ. ನಾನು ಸತ್ಯವೇದದ ಕೊನೆಯ ಗ್ರಂಥ ಪ್ರಕಟಣೆ ಗ್ರಂಥದಲ್ಲಿ ಇರುವಂತ ಈ ಸಂಗತಿಗಳನ್ನು, ಈ ಅಂಶಗಳನ್ನ ಒಂದು ವಚನವನ್ನು ಆಧಾರ ಮಾಡಿಕೊಂಡು ಮುನ್ನುಡಿಯಾಗಿ ಮಾತ್ರ ಇಡೀ ಪ್ರಕಟಣೆ ಗ್ರಂಥ ಈಗ ಓದ್ಬೇಕಪ್ಪ, ನಾನು ಈ ಅಧ್ಯಾಯದಲ್ಲಿ ಹಿಂಗಿದೆಯಾ, ಈ ಒಂದು ಕ್ಯೂರಿಯಾಸಿಟಿ ತಮ್ಮಲ್ಲಿ ಕ್ರಿಯೇಟ್ ಮಾಡಿಸಿದ್ರೆ ನನ್ನ ಪ್ರಯತ್ನ ಸಾರ್ಥಕ, ದೇವ್ರಿಗೆ ಸ್ತೋತ್ರ ಅಂತ. ಅದಕ್ಕೋಸ್ಕರವಾಗಿ ನಾನು ಈ ಡೆಫಿನೇಷನ್ಸ್, ಈ ವಿವರಣೆಗಳನ್ನು, ಈ ವಚನಗಳನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಪ್ರಿಯರೇ, ತಿಳ್ಕೊಂಡಿದ್ದು, ಓದಿದ್ದು, ಗ್ರಹಿಸ್ಕೊಂಡಿದ್ದು ಮಾತ್ರ ಅಲ್ಲ, ನಾವು ಪರಿಪೂರ್ಣರಾಗಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಪ್ರಸಂಗ 5ನೇ ಅಧ್ಯಾಯ ಕೊನೆಯ ವಚನದಲ್ಲಿ ಒಂದು ಮಾತು ಹೇಳ್ತಾರೆ. ಏನಂದ್ರೆ, ನಿಮ್ಮ ತಂದೆಯು ದೋಷವಿಲ್ಲದವನಾಗಿರುವುದರ ಪ್ರಕಾರ ನೀವು ದೋಷವಿಲ್ಲದವರಾಗಿರಬೇಕು ಎಂದು ಶಿಷ್ಯರಿಗೆ ಹೇಳ್ತಾನೆ. ಸೊ ಅದರ ಉದ್ದೇಶದಿಂದ ನಾವು ಸತ್ಯವೇದವನ್ನ ಚೆನ್ನಾಗಿ ಧ್ಯಾನಿಸ್ಕೊಳ್ತಾ, ಅರ್ಥ ಮಾಡ್ಕೊಳ್ತಾ ಸಾಗ್ಬೇಕಾಗಿದೆ. ಅದರಿಂದ ಪ್ರಿಯರೇ, ಆ ನ್ಯಾಯ ತೀರ್ಪು, ಆ ನ್ಯಾಯಸ್ಥಾನ, ಕ್ರಿಸ್ತನ ನ್ಯಾಯಸ್ಥಾನದ ಕುರಿತು ಕೆಲವು ಸಂಗತಿಗಳನ್ನ ನಾವು ಧ್ಯಾನಿಸಿಕೊಳ್ಳೋಣ. ರೋಮಾಪುರ 14ನೇ ಅಧ್ಯಾಯ 10ನೇ ವಚನ. ರೋಮಾಪುರ 14ನೇ ಅಧ್ಯಾಯ 10ನೇ ವಚನ. ತಿನ್ನದವನೇ, ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ, ನಿನ್ನ ಸಹೋದರನನ್ನು ನೀನು ಈನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. ಸಾಕು ಸಿಸ್ಟರ್, ನಾವೆಲ್ಲರೂ ದೇವರ ನ್ಯಾಯಾಸನದಲ್ಲಿ ನಿಲ್ಲಬೇಕು. ಆದುದರಿಂದ ಹೆಚ್ಚು ಕಡಿಮೆ ನಾವೆಲ್ಲರೂ ಕೂಡ ಈ ಒಂದು ಜಾಗರೂಕತೆಯಿಂದ ಇಂಟರ್ ಪರ್ಸನಲ್ ರಿಲೇಶನ್ಶಿಪ್ಸ್ ನಾವು ಯಾವ ರೀತಿಯಾಗಿ ಇರಬೇಕೆಂಬುದನ್ನು, ಸಮಯ ಅವಕಾಶ ಕಮ್ಮಿ ಇರೋದರಿಂದ ಸ್ವಲ್ಪ ಬೇಗ ಹೋಗೋಣ. 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಚನ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಥ್ಯಾಂಕ್ ಯು ಸಿಸ್ಟರ್, ಬಹಳ ಚೆನ್ನಾದ ಪದ ಉಪಯೋಗಿಸಲ್ಪಟ್ಟಿದೆ ಅಲ್ಲಿ. ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸ್ಕೊಳ್ಳಬೇಕು. ಹಿಂಗಿದ್ದು ಹಂಗೆ ಯಥಾವತ್ತಾಗಿ ನಾವು ಕಾಣಿಸ್ಕೊಳ್ತೇವೆ. ನರಕಕ್ಕೆ ಕಳ್ಸೋದಕ್ಕಲ್ಲ ಅದು ನ್ಯಾಯಸ್ಥಾನ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೋಬೇಕು.
ಅಲ್ಲಿ ನಾವು 10 ರಿವಾರ್ಡ್ಸ್ ತಗೊಳ್ತೀವಿ ಅಂತ ತಿಳ್ಕೊಳ್ರಿ. ಈಗ ಆಂಟನಿ ಡಿಸೋಜಾರವರು ಬಹಳ ಒಳ್ಳೆಯ ಕ್ರಿಯೆಗಳನ್ನು ಮಾಡಿ ಕರ್ತನ ಸನ್ನಿಧಾನದಲ್ಲಿ ಆ ನ್ಯಾಯಾಸನದ ಮುಂದೆ ಒಂದು 10 ರಿವಾರ್ಡ್ಸ್ ತಗೊಂಡಿದ್ದಾರೆ ಅಂತ ಉದಾಹರಣೆಗೆ ತಗೊಳ್ಳೋಣ. ಆಗ ನನಗೆ ಒಂದು ರಿವಾರ್ಡ್ ಸಿಕ್ಕಿಲ್ಲ, ನಂತರ ಇನ್ನೊಂದು 100 ಜನ ಇರ್ಬೋದು, ನಾವು ಚಪ್ಪಾಳೆ ತಟ್ತಾ ಇರ್ಬೋದು ಅವಾಗ ಅಷ್ಟೇ. ಆಂಟನಿ ಡಿಸೋಜಾ 10 ರಿವಾರ್ಡ್ಸ್ ತಗೊಂಡ್ರೆ ನಾವು ಚಪ್ಪಾಳೆ ತಟ್ಟು ವರ್ಗದಲ್ಲಿ ಇರ್ತೀವಿ, ಅವರಿಗೆ ರಿವಾರ್ಡ್ಸ್ ಆಗ್ತಾ ಇರ್ತದೆ. ಆದ್ರೆ ನಮಗ್ ತಕ್ಕನಾಗಿ ನಮ್ಗೆ ಯಾವ ರಿವಾರ್ಡ್ ಬರ್ತದೋ, ಯಾವ ಪ್ರತಿಫಲ ಬರ್ತದೋ, ಈ ಆ ಕಾಲಘಟ್ಟ ಎಲ್ಲ ಕೂಡ ಇಡೀ ಭೂಲೋಕದ ವಿಶ್ವಾಸಿಗಳೆಲ್ಲ ನಾವಲ್ಲಿದ್ದಾಗ ನಮ್ಮ ಕಣ್ಣೀರನ್ನು ಒರೆಸ್ತಾನೆ. ದೇವರು ನಮಗೆ ಪ್ರತಿಫಲಗಳನ್ನ ನೀಡುವಂತನಾಗಿರ್ತಾನೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 8ನೇ ವಚನ, ರೆವಲ್ಯೂಷನ್ಸ್ ಚಾಪ್ಟರ್ 11 ವರ್ಸ್ 8. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಒಂದ್ ನಿಮಿಷ ಸಿಸ್ಟರ್. ಮೊದಲನೇ ಕೊರಂತ 3ನೇ ಅಧ್ಯಾಯ 12-15. ಸಾರಿ, ಕ್ಷಮಿಸಿ. ಮೊದಲನೇ ಕೊರಂತ 3ನೇ ಅಧ್ಯಾಯ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನ ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಬುದು ಆ ಬೆಂಕಿ ಶೋಧಿಸುವುದು. ಆ ದಿನದಲ್ಲಿ ಯಾರ್ಯಾರ ಕೆಲಸವು ಹೇಗಿದೆ ಎಂಬುದು ದೇವರು ನಮಗೆ ನೀಡುವನಾಗಿರ್ತಾನೆ. ಆ ಕಾರ್ಯಗಳಲ್ಲಿ ಪರಲೋಕದಲ್ಲಿ ಸಭೆ ಇರ್ತದೆ. ಸಂಕಟ ಕಾಲದಲ್ಲಿ ನಾವ್ ಯಾಕಿರ್ತೀವಿ? ಬಹುಮಾನಗಳು ಬೇಡವಾ? ಪ್ರತಿಫಲಗಳು ತಗೋಬೇಕಲ್ಲ? ದೇವರ ಯೋಜನೆ ಅದೇ ಅಲ್ವಾ? ದೇವರ ಆಲೋಚನೆ ಅದೇ ಅಲ್ವಾ? ಇನ್ನು 2ನೇ ಈವೆಂಟ್ ಪರಲೋಕದಲ್ಲಿ ನಡೆಯುವಂತದ್ದು. 19ನೇ ಅಧ್ಯಾಯ 7ನೇ ವಚನ, ಯಜ್ಞದ ಕುರಿಯಾದ ಆತನ ವಿವಾಹ. ಪ್ರಕಟಣೆ ಅಂತ 19ನೇ ಅಧ್ಯಾಯ 7ನೇ ವಚನ. ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಮೊದಲ ಗೀತೆ ಸಭೆ ಆ ಯಜ್ಞದ ಕುರಿ ಆತನ ಆ ವಿವಾಹಕ ಕಾರ್ಯಕ್ಕಾಗಿ ನಾವು ಮೇಲಕ್ಕೆ ಎತ್ತಲ್ಪಟ್ಟಿರ್ತೇವೆ, ಸಭೆ ಎತ್ತಲ್ಪಟ್ಟಿರ್ತದೆ. ಅದೇ ಈವೆಂಟ್ ಅಲ್ಲಿ 3ನೇದು ಪ್ರಕಟಣೆ ಅದೇ ಅಧ್ಯಾಯ ಇನ್ನೊಂದು ವಚನ ಮುಂದಕ್ಕೆ 9ನೇ ವಚನ, ಯಜ್ಞದ ಕುರಿಯಾದ ಆತನ ಔತಣ. ಆ ಔತಣ. ಇದಲ್ಲದೆ ಅವನು ತನ್ನ ಸಂಗಡ ಮಾತಾಡುತ್ತಾ, ಯಜ್ಞದ ಕುರಿಯಾದ ಆತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿ ಈ ಮಾತು. ಸಾಕು, ಥ್ಯಾಂಕ್ ಯು, ಸಾಕು. ಆ ಯಜ್ಞದ ಕುರಿಯಾದ ಆತನ ಔತಣಕ್ಕೆ ನಾವು ಕರೆಯಲ್ಪಟ್ಟವರು. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿ ನಾವಿರುವಾಗ್ಲೇನೆ ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಜೀವಿತ ವಿಧಾನ, ರಕ್ಷಣೆ ನಿಜವಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಣೆ. ನಾಮಕಾರ್ಥ ಭಕ್ತಿ ಅಲ್ಲ, ಅಥವಾ ನಾಮಕಾರ್ಥವಾದ ರಕ್ಷಣೆ ಅಲ್ಲ. ಯೇಸು ಸ್ವಾಮಿ ಹತ್ರ ನಿಕೋದೇಮ ಬಂದಾಗ ಸ್ವಾಮಿ ಅದನ್ನೇ ಹೇಳಿದ್ದು, ಆ ಮಾನಸಾಂತರ, ಬಾರ್ನ್ ಅಗೈನ್, ನಿಜವಾಗಿ ಮಾನಸಾಂತರ ಹೊಂದಿರುವ ಅನುಭವದಲ್ಲೇ ನಾವು ಯಾಕಿರ್ಬೇಕಂದ್ರೆ ಪರಲೋಕದಲ್ಲಿ ನಮಗೆ ಈ ಧನ್ಯತೆಗಳೆಲ್ಲ ಉಂಟು, ಈ ಧನ್ಯತೆಗಳು ನಮಗುಂಟು. ಆದ್ರೆ ಭೂಲೋಕದಲ್ಲಿ ಶ್ರಮೆ ಕಾಲ ಉಂಟು, ಸಂಕಟ ಕಾಲ ಉಂಟು. ಕೊನೆಯದಾಗಿ ಇನ್ನೊಂದು ಆಧಾರ ನಾನು ತಮಗೆ ತೋರಿಸ್ತೇನೆ. ಅದೇನಂತ ಹೇಳಿದ್ರೆ, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದಲ್ಲಿ ಆ ಮಾತುಂಟು. ಪ್ರಕಟಣೆ 14ನೇ ಅಧ್ಯಾಯ 3ನೇ ವಚನದಲ್ಲಿ ಕೂಡ ಆ ಮಾತಿದೆ. 1,44,000 ಜನ. ಡ್ಯೂರಿಂಗ್ ಟ್ರಿಬ್ಯುಲೇಷನ್ ಇಸ್ರಾಯೇಲ್ ವಿಲ್ ಬಿ ಗಾಡ್ಸ್ ವಿಟ್ನೆಸ್. ಆ ಇಸ್ರಾಯೇಲ್ ಜನಾಂಗವು ಈ ಲೋಕದಲ್ಲಿ ದೇವರಿಗೆ ಸಾಕ್ಷಿಯಾಗಿರ್ತಾರೆ. ಕೆಲವರು ಅದನ್ನೇ ಸಭೆ ಅಂತ ತಿಳ್ಕೊಂಡಿದ್ದಾರೆ. ಕೆಲವರು ಈ ವಾಕ್ಯಗಳನ್ನ ಸರಿಯಾಗಿ ಬೋಧಿಸದೆ ಈ 3 ಕರೆಕ್ಟು ಅಂತ ಹೇಳೋರು ಇದ್ದಾರೆ. 3.5 ವರ್ಷದ ಮೇಲೆ ಸಭೆ ಇದೆ, ಅದು ಸಭೆ ಅಂತಾರೆ. ಸಭೆ ಅಲ್ಲ, ಅದು ಒಂದೊಂದು ಕುಲದಿಂದ 12,000 ಒಟ್ಟಕ್ಕೂ 12 ಕುಲಗಳಿಂದ
ಇರ್ತಕ್ಕಂಥ ಸಂಖ್ಯೆ ಅದು. ಇನ್ನೊಂದು ಪಂಗಡದವರು ನಾವು ವಿವಾಹ ಆಗದೆ ಸೇವೆ ಮಾಡ್ಕೊಳ್ತಾ ಇದೀವಿ, ಬಿಳಿ ವಸ್ತ್ರ ಧರಿಸ್ಕೊಂಡಿದೀವಿ, ಆ 1,44,000 ಜನ ನಾವೇ ಅಂತ ಅವ್ರು ಹೇಳ್ಕೊಳ್ತಾರೆ. ಇದು ಪ್ರಾಫೆಸಿ ಆಗಿರೋದ್ರಿಂದ ಈ ಪ್ರಾಫಿಟಿಕ್ ಇಂಟರ್ಪ್ರಿಟೇಷನ್ ಅನ್ನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವ್ರು ಅನ್ವಯಿಸ್ಕೊಳ್ತಿದ್ರೆ ಸತ್ಯವೇದ ಏನ್ ಹೇಳುತ್ತದೆ ಅನ್ನೋದು ನಮಗೆ ಮುಖ್ಯ. ಆದ್ರಿಂದ ನನ್ನ ಸಮಯ ಮುಕ್ತಾಯ ಆಗಿದೆ. ದೇವ್ರ ಚಿತ್ತವಾದರೆ ಮುಂದಿನ ಸಂದರ್ಭದಲ್ಲಿ ನಾವು ಈ 2ನೇ ಹಂತದ ಆ ಬರೋಣದ ಸಂದರ್ಭಕ್ಕೂ ಮೊದಲನೇ ಹಂತದ ಬರೋಣದ ಸಂದರ್ಭಕ್ಕೂ ಇರುವ ವ್ಯತ್ಯಾಸಗಳನ್ನು ನೋಡಿಕೊಂಡು ಭಕ್ತಿಪೂರ್ವಕವಾದಂತ ನಮ್ಮ ಆತ್ಮೀಯ ಜೀವಿತವನ್ನ ಸಾಗಿಸೋಣ ಪ್ರಿಯರೇ.